ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಇದು ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗು. ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಹೊರಗಡೆ ಪಾರ್ಕಿಂಗ್ ಎಲ್ಲ ನೆನ್ನೆ ತೊಳೆದಿದ್ದೆ. ಸೊ ಕಸ ಗುಡಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಇದೆಲ್ಲ ಪಾರ್ಕಿಂಗ್ ಎಲ್ಲ ಕಸ ಗುಡಿಸ್ಬಿಟ್ಟು ಹಾಗೆ ಹೊರಗಡೆದು ಎಲ್ಲ ಕಸ ಗುಡಿಸ್ಬಿಟ್ಟು ಹೊರಗಡೆಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗಬೇಕು. ಸೊ ನೋಡಿ ಬೆಳಗ್ಗೆನೇ ಯಾವ ಥರ ಇದೆ ವೆದರ್ ಅನ್ನೋದು. ಇನ್ನೇನು ಬೆಳಕಾಗೋ ಟೈಮು. ಸೊ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಅಂದರೆ ಒಂದು 5:30 ಆಗಿದೆ ಅಂದ್ಕೊಳ್ತೀನಿ. ನಾನು ಎದ್ದಿದ್ದೆ 5 ಗಂಟೆ ಆಗಿತ್ತು. ಕಸ ಗುಡಿಸಿ ಹೊರಗಡೆ ಎಲ್ಲ ನೀರು ಹಾಕಿ ಮತ್ತು ರಂಗೋಲಿ ಬಿಡಬೇಕಲ್ಲ. ಸೊ ಅಷ್ಟರಲ್ಲಿ 5:30 ಆಗಿದೆ ಅಂದ್ಕೊಳ್ತೀನಿ. ಸೊ ನೋಡಿ, ಹೊರಗಡೆ ಕಸವನ್ನು ತೆಗೆದುಬಿಟ್ರೆ ಸಾಕು. ನೀರು ಹಾಕೋದೇನು ತುಂಬ ಈಸಿ, ಗುಡಿಸೋ ಅವಶ್ಯಕತೆ ಏನಿರೋದಿಲ್ಲ. ಈಸಿಲಿ ಮೇಲಿಂದ ನೀರು ಬಿಟ್ಬಿಟ್ರೆ ಸಾಕು, ಸುಮ್ಮನೆ ಕೆಳಗಡೆಗೆ ಹೋಗ್ತವೆ. ಅದೇ ಈ ಕಡೆ ಚರಂಡಿಗೆ ಬಿಟ್ಟಿದ್ದೀವಿ ಹೇಳ್ರಿ ನೀರು ಹೋಗೋಕ್ಕೆ. ಮತ್ತು ಬೇರೆಯವ್ರ ಮನೆ ಮುಂದೆಲ್ಲ ಹೋದರೆ ಮತ್ತು ಬೈಕ್ ಅಂತಾರೆ. ಆ ಥರ ಏನಿಲ್ಲ. ನಮ್ಮ ಪಕ್ಕದ ಮನೆಯವರು ತುಂಬ ಅಡ್ಜಸ್ಟ್ಮೆಂಟಲ್ಲಿದ್ದೀವಿ ಅಕ್ಕಪಕ್ಕ ಎಲ್ಲ ನಾವು. ಯಾಕೆ ಬೇಕು ಸುಮ್ಮನೆ, ಅವರು ಇವಾಗ ಹಬ್ಬದ ದಿನ ಎಲ್ಲನ ನೀರು ಹಾಕಿ ಇದು ಮಾಡಿರ್ತಾರೆ, ಮತ್ತು ನಾವು ನೀರು ಬಿಟ್ಬಿಟ್ರೆ ಚೆನ್ನಾಗಿರಲ್ಲ ಅಂತಂದು. ಹಾಗೆ ನೋಡಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಈಗ ಪಾನಕಕ್ಕೆ ಬೆಲ್ಲ ಎಲ್ಲ ನೆನಾಕೋಣ ಅಂತಂದು ನೆನಾಕ್ತಾ ಇದ್ದೀನಿ. ಸೊ ನೆನ್ನೆ ನೈಟೇ ಅರ್ವಿಗೆ ನೀರು ಹಿಡಿದಿಟ್ಟಿದ್ದೆ ತಣ್ಣಗಿರಲಿ ಅಂತಂದು. ಅರ್ವಿ ನೀರೇ ಹಾಕ್ತಾಯಿದ್ದೀನಿ. ಬೆಲ್ಲ ಎಷ್ಟು ನೆನ್ಕೊಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದರೆ ನೀರು ಹಾಕ್ಕೊಳ್ಳೋದು ಅಂತಂದು. ನೆನ್ನೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ನಲ್ಲ ಇಡ್ಲಿಗೆ, ಅದಕ್ಕೆ ಈಗನೇ ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ತಿಂಡಿ ಮಾಡೋ ಟೈಮಲ್ಲಿ ಉಪ್ಪೆಲ್ಲ ಹಾಕಿದ್ರೆ ಕರಗಲ್ಲ ಅಷ್ಟಾಗಿ. ಸೊ ಅದಕ್ಕೆ ಮುಂಚೆಲೇ ಇಡ್ಲಿ ದೋಸೆ ಈ ಥರ ಏನಾದರೂ ಮಾಡೋದಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಇಡ್ಲಿ ದೋಸೆಗೆ ನೆನಾಕಿರ್ತೀವಲ್ಲ, ಅಕ್ಕಿ ರುಬ್ಬಿಟ್ಟಿರ್ತೀವಲ್ಲ, ಸೊ ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಮತ್ತು ದೋಸೆ ಅಥವಾ ಇಡ್ಲಿ ಹಾಕೋ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತಂದಷ್ಟೇ. ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ಅಜ್ಜಿರೆಲ್ಲ ಹೊಲ್ದ ಹತ್ರ ಹೊರಟಿದ್ರಲ್ಲ ನಮ್ಮ ಮನೆಯಲ್ಲೆಲ್ಲ. ಸೊ ರೇಷ್ಮೆ ಕೆಲಸ ಇರೋದ್ರಿಂದ ಬ್ಯುಸಿ ಜಾಸ್ತಿ ಇರ್ತಾರಲ್ಲ. ಫಸ್ಟ್ ಅಜ್ಜಿ ಹಾಲು ತಂದರು, ಹೋಗಿ ನಾನು ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ ಫಸ್ಟ್ ಅವ್ರಿಗೆ ಕಾಫಿ ಎಲ್ಲ ಕಾಸು ಕೊಟ್ಬಿಡೋಣ. ಮತ್ತು ಅವ್ರು ಹೊಲ್ದ ಹತ್ರ ಹೋಗ್ತಾರೆ, ಟೈಮ್ ಆಗುತ್ತೆ ಅಂತಂದು ಫಸ್ಟು ಕಾಫಿ ಎಲ್ಲ ಕಾಸು ಕೊಟ್ಬಿಟ್ಟು ಮಕ್ಕಳಿಗೆಲ್ಲ ಹಾಲೆಲ್ಲ ಕಾಸಿಟ್ಟು ಈಗ ನೋಡಿ ಬಂದೆ. ಉದಸ್ಲೆಲ್ಲ ಸಾರಿಸ್ಬಿಟ್ಟು ಬಟ್ಟಿಡೋಣ ಅಂತಂದು. ಸೊ ಅರಿಶಿನ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಉದಸ್ಲ ಹತ್ರ ಎಲ್ಲ ಇದು ಮಾಡಿ ಹಾಗೆ ಬಟ್ಟೆಲ್ಲ ಇಟ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಉದಸ್ಲ ಮೇಲೆಲ್ಲ ರಂಗೋಲಿ ಬಿಟ್ಟರೆ ಮಕ್ಕಳೆಲ್ಲ ಓಡಾಡ್ತಾ ಮತ್ತು ಆ ಕಡೆ ಈ ಕಡೆ ಆಟ ಆಡ್ತಾ ಎಲ್ಲ ರಂಗೋಲಿ ಎಲ್ಲ ಅಡ್ಸಾಕ್ಬಿಡ್ತಾರೆ. ಸೊ ಇವತ್ತು ಹೆಂಗಿದ್ರು ಶುಕ್ರವಾರ ಹಬ್ಬ ಬೇರೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಉದಾಸ್ಲ ಮೇಲೂ ಕೂಡ ರಂಗೋಲಿ ಬಿಡ್ತಾಯಿದ್ದೀನಿ. ಬಿಟ್ಟಿದ್ದಾದಮೇಲೆ ಒಂದು 10 ಗಂಟೆ 11 ಗಂಟೆವರೆಗೂ ಇತ್ತಷ್ಟೇ. ಆಮೇಲೆ ಎಲ್ಲ ಅಡ್ಸಾಕ್ಬಿಟ್ಟಿದ್ರು ಆಟ ಆಡ್ತಾ ಓಡಾಡ್ತಾ ತುಳಿದಾಡ್ಕೊಂಡು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಉದಾಸ್ಲಿಗೆ ಬಟ್ಟಿಟ್ಟು ಹೂವು ಇಟ್ಟರೆ ಅದೊಂಥರ ಲಕ್ಷಣ, ಕಳೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಸಲಿ ಏನಂದರೆ ವೀಕ್ಲಿ ಒನ್ಸ್ ಅಂದರೆ ವಾರ ಇರುತ್ತಲ್ಲ ನಮ್ಮ ಮನೆ ದೇವ್ರ ವಾರ, ಆವತ್ತು ಮಾತ್ರ ನಾನು ಉದಾಸ್ಲ ಹತ್ರ ರಂಗೋಲಿ ಬಿಡೋದು. ಅದು ಉದಾಸ್ಲು ಮೇಲೆಲ್ಲ ಬಿಡಲ್ಲ, ಸೈಡಲ್ಲಿ ಮಾತ್ರ ಬಿಡ್ತೀನಿ, ಆ ಕಡೆ ಈ ಕಡೆ ಸೈಡಲ್ಲಿ. ಸೊ ಹಬ್ಬ ಏನಾದರೂ ಇದ್ದರೆ ಈ ಥರ ಸ್ಪೆಷಲ್ಲಾಗಿ ರಂಗೋಲಿ ಬಿಡೋದಷ್ಟೇ. ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಧುಗಿರಿ ಬಡನಹಳ್ಳಿ ಆ ಕಡೆ ಸೈಡ್ ಏನೂ ಹೋಗೋಕ್ಕಾಗಲಿಲ್ಲ. ಸೊ ಕೈಮಾರದಲ್ಲಿ ಹೋಗಿರಂತೆ, ಅಲ್ಲಿ ಸಿಗಲಿಲ್ಲ ಅಂತಂದರು. ಅದಕ್ಕೆ ಬೆಲ್ದಣ್ಣು ಬೇರೆ ಇತ್ತಲ್ಲ, ಸೊ ಬೆಲ್ದಣ್ಣಿನ ಪಾನಕನೇ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಬೆಲ್ದಣ್ಣಿನ ಪಾನಕ ತುಂಬ ಚೆನ್ನಾಗಿರುತ್ತೆ ಹೇಳ್ರಿ. ಬೆಲ್ಲ ಹಾಕಿ ಬೆಲ್ದಣ್ಣಿನ ಪಾನಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಹಾಗೆ ಬೆಲ್ದಣ್ಣು ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿದ್ದೀನಿ, ಚೆನ್ನಾಗಿದಾಗುತ್ತೆ ಅಂತಂದಷ್ಟೇ. ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ಎತ್ತಿಟ್ಟು ಹಾಗೆ ಈಗ ಹೆಸರು ಬೇಳೆಗೆ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಕೋಸಂಬರಿಗೆ. ಎಷ್ಟೆಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಏನಂದರೆ ಮಾಮೂಲಿ ಟೈಮಲ್ಲೆಲ್ಲ ಇನ್ನೂ ಇಷ್ಟನ್ನ ಟೈಮು ಅನ್ನೋ ಥರ ಆಗಿಬಿಡುತ್ತೆ. ಈ ಥರ ಏನಾದರೂ ಬೇಗ ಎದ್ದು ಕೆಲಸಗಳು ಮಾಡ್ತಾಯಿದ್ರೆ ಅಂತೂ ಬೇಗ ಟೈಮ್ ಆಗೋಗ್ಬಿಡುತ್ತೆ. ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹೆಸರು ಬೇಳೆ ಕೋಸಂಬರಿಗೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಈಗ ಮಜ್ಜಿಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆ ಮಜ್ಜಿಗೆಗೆ ಮಿಕ್ಸಿಗೆ ಹಾಕ್ಕೋಬೇಕಿತ್ತು. ಏನಂದರೆ ಮಿಕ್ಸಿಗೆ ಹಾಕೋಕ್ಕೆ ಅದು ಜಾರೇ ತಿರ್ಗೋದಿಲ್ಲ, ಅಷ್ಟು ಕಮ್ಮಿ ಇದ್ದರೆ ಜಾರ್ ತಿರ್ಗಲ್ವಲ್ಲ. ಸೊ ಅದಕ್ಕೆ ಕುಟಾಣಿನೇ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಸೊ ಪೂಜೆ ಮಾಡಬೇಕು ಇವಾಗ. ಸೊ ಅದಕ್ಕೆ ಎಲ್ಲ ತಗೊಂಬಂದು ಕುತ್ಕೊಂಡೆ ಪೂಜೆ ಮಾಡಲಿಕ್ಕೆ ಅಂತಂದು. ಸೊ ಒಂದ್ಸರಿ ಪೂಜೆ ಮಾಡ್ಲಿಕ್ಕೆ ಕುತ್ಕೊಂಡ್ಮೇಲೆ ಮತ್ತೆ ಎದ್ದೇಳಲಿಕ್ಕೆ ಬೇಜಾರು ಅನಿಸುತ್ತೆ. ಯಾಕಂದರೆ ಒಂದ್ಸರಿ ಕೂತ್ಕೊಂಡ್ಮೇಲೆ ಒಂದು ಸಮ ಪೂಜೆ ಮಾಡಿಬಿಡ್ಬೇಕು. ನನಗೆ ಆಗಾಗಲೇ ಎದ್ದೇಳಬೇಕು ಅಂದರೆ ಇಷ್ಟ ಆಗಲ್ಲ. ಅದಕ್ಕೆ ಎಲ್ಲ ಮುಂಚೆಲೇ ರೆಡಿ ಮಾಡಿಟ್ಕೊಳ್ತೀನಿ. ಶ್ರೀರಾಮನವಮಿ ಅಲ್ವಾ, ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದಾಯಿತು. ಈಗ ತಿಂಡಿ ತಿನ್ನಬೇಕು. ಹುಡುಗರಿಗೆಲ್ಲ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಇಡ್ಲಿ ಮಾಡಿದ್ದೆ, ಇಡ್ಲಿ ಮತ್ತು
ಪಾನಕ, ಹೆಸರುಬೇಳೆ, ಮಜ್ಜಿಗೆ ಇಷ್ಟು ಮಾಡಿದ್ದೆ. ಈಗ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಬೇರೆ ಕೆಲಸಗಳು ಮಾಡಬೇಕು. ಸೊ ನೋಡಿ, ಹಬ್ಬದ ದಿನ ಕರೆಕ್ಟಾಗಿ ಬಸವಣ್ಣ ಬಂದಿತ್ತು. ಮರಡಿಗುಡ್ಡ ರಂಗನಾಥ ಸ್ವಾಮಿದಂತೆ. ಹಾಗೆ ಒಳಗಡೆ ಬಂತು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಟ್ಟು ಪೂಜೆ ಮಾಡಿ ಲೈಟಿಂಗ್ಸಿಗೆ ಅದು ಕಣ್ಣು ಆ ಥರ ಕಾಣಿಸ್ತಿದೆ, ಒಂಥರ ಬ್ಲೂ ಕಲರ್ ಕಾಣಿಸ್ತಿದೆ ಅಲ್ಲ, ಅಷ್ಟೇ ಲೈಟಿಂಗ್ಸಿಗೆ. ನನ್ನ ಮಗನೇ ವಿಡಿಯೋ ಮಾಡ್ತಾ ಇರೋದು. ಸೊ ರೀಲ್ಸ್ಗೆ ಹಾಕೋ ಥರ ವಿಡಿಯೋ ಮಾಡಿದ್ದ, ಅದನ್ನೇ ನಾನು ವ್ಲಾಗಿಗೂ ಕೂಡ ಸ್ವಲ್ಪ ಚಿಕ್ಕದಾಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಅಡಿಕೆಲ್ಲ ಯಾರು ಕೊಟ್ಟಿದ್ದು ನಿಮಗೆ? ಅಡಿಕೆಲ್ಲ ಹಾಕಲ್ರಿ ಅಂತ ಯಾರು ಹೇಳಿದ್ರು ನಿಮಗೆ? ನಾನು ಹೇಳಿದ ಅಡಿಕೆಲ್ಲ ನಿಮ್ಮ ಮ್ಯಾಮಿಗೆ ಫೋನ್ ಮಾಡಿ ಹೇಳ್ತೀನಿ ತಡಿ. ಈಗ ಅಡಿಕೆಲ್ಲ ಹಾಕೊಂಡಿರೋದಲ್ಲ ಈಗ ಗೈಸ್. ನೋಡ್ರಿ, ಅಡಿಕೆಲ್ಲ ಹಾಕೊಂಡು ಕುಂತಿರೋದ ನೋಡಿ ಗೈಸ್. ನಾನೇ ಗೆದ್ದಿರೋದು. ಲಿಕ್ಕಿ 7 ಮಾಡಿದರೆ ನಾನು 25 ಮಾಡಿ ಹಾಕಿದ್ದೀನಿ. ಬಿಡೋಣ ಇನ್ನು. ಯಾಕೆ? ಲಿಕ್ಕಿ 7 ನಾನು 28. ಲಿಕ್ಕಿ ಬಿಳೆ ಕೂದ್ಲಾಗವೆ ಅಲ್ಲಿ ಕಾಣಿಸ್ತಾವ ನೋಡಲ್ಲಿ ಹಿಂದೆಗಡೆ ಕಾಣಿಸ್ತಾವ. ಪಿಲಿಕ್ಕಿ ಏ ಇಲ್ಲ, ನಿಜ ಬಕ್ರ ಇಲ್ಲ. ಬಕ್ರ ಮಾಡಿಲ್ವಾ? ನಿಜ ಗೈಸ್ ಅಳಿಸ್ಬಿಟ್ಟಿದ್ದೆ ಪಾಪ. ಕೂದಲೆಲ್ಲ ಬಿಳೆ ಕೂದ್ಲಾಗ್ತವೆ ಅಂತ ಹೇಳಿದ್ ಕೇಳ್ತಾ ಕೂತಿದ್ದ. ಸುಮ್ಮನಿರ್ಬೇಕು, ನಿಧಾನಕ್ಕೆ ಆಟಾಡ್ಕೊಳ್ರಿ ಗೈಸ್. ನೋಡಿ, ಹಬ್ಬ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ನೋಡೋಣ, ಇವತ್ತು ಪೂರ್ತಿ ಸೀರೆಲ್ಲ ಇರಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ಇವತ್ತು ಪೂರ್ತಿ ಸ್ಯಾರಿಲೇ ಇರಬೇಕು ಅಂತ. ಸ್ಯಾರಿಲಂತೂ ಇರೋಕ್ಕಾಗಲ್ಲ ಗೈಸ್, ಅದು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ಸೈಲೆಂಟ್. ಸ್ಯಾರಿಲಂತೂ ಇರೋಕ್ಕಲ್ಲ ಗೈಸ್, ಅದು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ಫುಲ್ಲು ಈ ಬೇಸಿಗೆಗಂತೂ ಫುಲ್ ಸೆಕೆ ಥರ ಅನಿಸ್ತಿರುತ್ತೆ. ಒಂಥರ ಹಿಂಸೆ ಆಗ್ತಿರುತ್ತೆ ಈ ಸ್ಯಾರಿ ಉಟ್ಕೊಬಿಟ್ರೆ. ಹಿಂಸೆ. ಎಷ್ಟೊತ್ತಿಗೆ ಬೇಗ ಸ್ಯಾರಿ ಚೇಂಜ್ ಮಾಡಿಬಿಟ್ರೆ ಸಾಕಾಗ್ಬಿಟ್ಟೆ ಅನ್ನಂಗೆ ಆಗ್ಬಿಟ್ಟೈತೆ ಈಗಲೇ. ಇನ್ನು ಮಧ್ಯಾಹ್ನಕ್ಕೆ ಆ ಥರ ಆಗೈತೆ. ಇನ್ನು ಸಂಜೆವರೆಗೂ ಹೇಗಿರ್ತೀನೋ ಗೊತ್ತಿಲ್ಲ. ನೋಡೋಣ, ಇವತ್ತು ಪೂರ್ತಿ ಸ್ಯಾರಿಲೇ ಲಾಗ್ ಮಾಡೋದು. ಏನು ಆಟ ಆಡ್ತಿದ್ದೀರಪ್ಪಿ? ಏನು ಹಸಿ ಆಟ? ಈಗ ಅವ್ರಿಗೊಂಥರ ಆಟ. ಇನ್ನು ಹಿಡಿಯೋಕ್ಕಾಗಲ್ಲ ಗೈಸ್ ಅವ್ರಿಗೆ. ಸಾಕಾಗಿ ಹೋಗುತ್ತೆ. ರಜಾ ಬೇರೆ ಕೊಟ್ಟಿದ್ದಾರೆ ನೋಡಿ. ಗೈಸ್ ನೋಡಿ, ಪಾನಕ, ಹೆಸರು ಬೇಳೆ ಎಲ್ಲ ಇಸ್ಕೊಬತ್ತವ್ರೆ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದಾಗೆ. ನಡೀರಿ. ಇಲ್ಲಿ ದೇವಸ್ಥಾನ ಎಲ್ಲ ಊರಾಗೂ ಅಷ್ಟೇ, ದೇವಸ್ಥಾನಗಳ ಹತ್ರ ಎಲ್ಲ ಕೊಡ್ತಾರೆ ಪಾನಕ, ಹೆಸರು ಬೇಳೆ ಶ್ರೀರಾಮನವಮಿ ಹಬ್ಬದ ದಿನ. ಸೊ ನಮ್ಮೂರಲ್ಲೂ ಕುಡಿ ಹಾಕೊಡ್ಲ ಲೋಟಕ್ಕೆ. ಆಯ್ತು ನೋಡಿ, ಎಲ್ಲ ಊರಲ್ಲೂ ಕೂಡ ದೇವಸ್ಥಾನಗಳ ಹತ್ರ ಶ್ರೀರಾಮನವಮಿ ದಿನ ಕೊಡ್ತಾರೆ ಪಾನಕ, ಹೆಸರು ಬೇಳೆ ಎಲ್ಲನ. ಸೊ ನಮ್ಮೂರಲ್ಲೂ ಕೊಟ್ಟಿದ್ದಾರೆ. ಮಕ್ಕಳಿಬ್ರು ಹೋಗಿಸ್ಕೊಬಂದರು. ಮಕ್ಕಳಿದ್ರೆ ಅವರವರೇ ಇಸ್ಕೊಂಬರ್ತಾರೆ. ಆದರೆ ಏನೇ ಆದ್ರೂ ದೇವಸ್ಥಾನದ ಹತ್ರ ಮಾಡಿರ್ತಾರಲ್ಲ, ಸೊ ಅದ್ರ ಟೇಸ್ಟ್ ಬೇರೆಯೇ ಸಖತ್ತಾಗಿರುತ್ತೆ. ಒಂದು ಅಡುಗೆಯಿಂದ ಆಗಲಿ ಎಲ್ಲನೂ ಸೇರಿ ದೇವಸ್ಥಾನದ ಹತ್ರ ಮಾಡಿರೋ ಟೇಸ್ಟೇ ಚೆನ್ನಾಗಿರುತ್ತೆ. ಶಿವಭಕ್ತರಾಗವ್ರೆ ನೀವು ಬುತ್ತಿ ಹಾಕೊಂಡು. ಇನ್ನೊಂದೇನೆಂದರೆ, ನಾನು ಸ್ಯಾರಿ ಇವತ್ತು ಪೂರ್ತಿ ಸ್ಯಾರಿಲೇ ಇರಬೇಕು ಅಂತಂದು ನನಗೆ ನಾನೇ ಚಾಲೆಂಜ್ ಹಾಕೊಂಡಿದ್ದೆ. ಏನಂದರೆ ಸ್ಯಾರಿಲಿರೋದು ತುಂಬ ಕಷ್ಟ.
ಅದು ಹೆಂಗಿರ್ತಾರೋ ಗೊತ್ತಿಲ್ಲ, ಸ್ಯಾರಿ ಮಾತ್ರ ಇರೋಕ್ಕಾಗೋದಿಲ್ಲ. ಎಷ್ಟು ಚೇಂಜ್ ಮಾಡ್ಕೊಂಡಿರ್ತೀವೋ ಅನ್ನೋಷ್ಟು ರೂಢಿ ಇರಬೇಕು. ಇದಾಗ್ಬಿಡುತ್ತೆ. ರೂಢಿ ಇಲ್ಲ ನಮಗೆ ಬೇರೆ, ಸ್ಯಾರಿ ವೇರ್ ಮಾಡಿ ರೂಢಿ ಇಲ್ವಲ್ಲ, ಸೊ ಬೇಗ ಡ್ರೆಸ್ ಚೇಂಜ್ ಮಾಡಿಬಿಡೋಣ ಅನ್ನಿಸ್ಬಿಡುತ್ತೆ. ಇವತ್ತು ಪೂರ್ತಿ ದಿನ ಸ್ಯಾರಿಲೇ ಇದ್ದೀನಿ. ಸೊ ನೋಡ್ಬೇಕು, ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮಾಡಬೇಕು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.